ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂಸ್ ಪ್ಲಸ್. ಡಿಯರ್ ಫ್ರೆಂಡ್ಸ್, ಇವತ್ತು ನಿಮಗೆ ನಾನು ಎಕ್ಸ್ಟ್ರಾರ್ಡಿನರಿ ಅಂತ ವೋಲ್ವೋ EX30 ಕಾರನ್ನ ರಿವ್ಯೂ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಇದರಲ್ಲಿ ಏನೆಲ್ಲ ಇದೆ ಫೀಚರ್ಸ್, ಅಷ್ಟೇ ಅಲ್ಲ ಎಷ್ಟು ಮೈಲೇಜ್ ಕೊಡುತ್ತೆ ಎಲ್ಲಾದ್ರೂ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಆದ್ರೆ ಅದಕ್ಕಿಂತ ಮುಂಚೆ ಈ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಸೊ ಇನ್ಯಾಕೆ ತಡ, ವೆಲ್ಕಮ್. ಈ ಕಾರನ್ನ ನಾವು ಈಗ ಎಕ್ಸ್ಪ್ಲೋರ್ ಮಾಡೋಣ. ಡಿಯರ್ ಫ್ರೆಂಡ್ಸ್, ಈ ಕಾರು ಈಗ ನಮಗೆ ಅವೈಲಬಿಲಿಟಿ ಇರೋದು 5 ಕಲರ್ಗಳಲ್ಲಿ ಕಾಣಿಸ್ತಾ ಇದೆ. ಬಟ್ ನನ್ನ ಹತ್ರ ಈಗ ಇರುವಂತದ್ದು 5 ಕಲರ್ಸ್ ಅಲ್ಲಿ ಒಂದಾಗಿರುವಂತಹ ಯೆಲ್ಲೋ ಕಲರ್. ಸೊ ಇದಂತೂ ಒಂದು ಸ್ಪೋರ್ಟಿ ಲುಕ್. ಈಗಂತೂ ಯೆಲ್ಲೋ ಕಲರ್ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ. ಮುಂಚೆ ಯೆಲ್ಲೋ ಕಲರ್ ಯಾಕಪ್ಪ ಅಂತ ಇದ್ರು, ಬಟ್ ಈಗಿನ ಕಾರುಗಳಲ್ಲಿ ನೋಡಿದ್ರೆ ಎಸ್ಪೆಷಲಿ 2 ವೀಲರ್ ಆಗಿರ್ಲಿ ಅಷ್ಟೇ ಕಾರುಗಳಲ್ಲೂ ಕೂಡ ಈ ಕಲರ್ ತುಂಬಾ ಫೇವರಿಟ್ ಅನ್ನಿಸ್ತಾ ಇದೆ. ಜನರಿಗೆ ಈ ಕಲರ್ ಇಷ್ಟ ಆಗ್ತಿದೆ, ಸಾಕಷ್ಟು ಸೇಲ್ ಆಗ್ತಾ ಇರೋದು. ಹಾಗಾಗಿ ಇಲ್ಲಿ ನಮ್ಗೆ ಸಿಕ್ಕಿರೋ ಮಾಡೆಲ್ ಅಲ್ಲಿ ಯೆಲ್ಲೋ ಕಲರ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಏನು ವೋಲ್ವೋ EX30 ಅಲ್ಲಿ ನಾವು ಮೇನ್ ಆಗಿ ನಾವು ನೋಡ್ಬೇಕಾಗಿರೋದು ಇದೊಂದು ಕಾಂಪ್ಯಾಕ್ಟ್ ಕಾರ್ ಆಗಿರೋದ್ರಿಂದ ಸೊ ಹಿಂದೆ ನಾವು ಒಂದು ಇಬ್ರು ಕುತ್ಕೊಳ್ಳೋಷ್ಟು ಒಂದು ಸ್ಪೇಸ್ ಅನ್ನ ಕೊಡಲಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಫ್ರೆಂಡ್ಸ್ ಜೊತೆ ನಾವು ಸಿಟಿ ರೌಂಡ್ಸ್ ಅಂತ ಹೊಡೆಯೋದಕ್ಕೆ ಇದು ಪರ್ಫೆಕ್ಟ್ ಕಾರ್. ಇದಕ್ಕೆ ನಾವು ಹಿಂದೆ ಕುತ್ಕೊಂಡ್ರೆ ಹೇಗಿರುತ್ತೆ ಅನ್ನೋ ಒಂದು ಫೀಲ್ ನಾನು ನಿಮ್ಗೆ ಹೇಳ್ತೀನಿ. ಮೇ ಬಿ ನನ್ನ ಹೈಟ್ 5.5 ಆಗಿರೋದ್ರಿಂದ ಒಂದು 6 ಫೀಟ್ ವರೆಗೂ ಇಲ್ಲಿ ಕುತ್ಕೊಳ್ಳುವಂತ ಸ್ಪೇಸ್ ಅನ್ನ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ನಾವು ಲೆಗ್ ಸ್ಪೇಸ್ ಕೂಡ ನಮ್ಗೆ ಆರಾಮಾಗಿ ಇದೆ. ಹಾಗಾಗಿ ನಮ್ಗೆ ಏನು ಡ್ರೈವರ್ ಸೀಟ್ ಇದೆ ಅವ್ರ ಹಿಂದೆ ಕುತ್ಕೊಂಡ್ರು ಕೂಡ ನಮ್ಗೆ ಕಾಲುಗಳಲ್ಲಿ ಆರಾಮಾಗಿ ನಮ್ಗೆ ಇದೆ ಟೈಪ್ಸ್ ಇದೇನು ಅನ್ನಿಸ್ತಾ ಇಲ್ಲ, ತುಂಬಾ ಸ್ಪೇಸಿ ಆಗಿದೆ. ಸೊ ಅಷ್ಟೇ ಅಲ್ಲ, ಒಂದಿಬ್ರು ಕುತ್ಕೊಂಡ್ರು ಒಳ್ಳೆ ಆರಾಮಾಗಿ ನಾವು ಜರ್ನಿ ಮಾಡ್ಬೋದು. ಅಂಡ್ ಇನ್ನೊಂದು ಮೇನ್ ಆಗಿ ಹೇಳ್ಬೇಕು, ನನಗೆ ಇದೊಂದು ಸನ್ ರೂಫ್ ಅಂತ ನಾವು ಇದ್ ಮಾಡಿದ್ವಿ ಇಷ್ಟು ದಿನ. ಬಟ್ ಈ ಕಾರಲ್ಲಿ ಓಪನ್ ವಿಂಡೋ ಇದ್ರಲ್ಲಿ ಇದ್ ಮಾಡಿದ್ದಾರೆ. ಹಾಗಾಗಿ ನಾವು ಮಳೆ ಬಂದ್ರು ಕೂಡ ನಾವು ಆರಾಮಾಗಿ ಹೊರಗಡೆನ ಜನ ಅಂದ್ರೆ ಸ್ಕೈ ಅನ್ನ ನಾವು ಆರಾಮಾಗಿ ಕಣ್ತುಂಬ್ಕೋಬಹುದು. ಸೊ ಇಂದಿನ ಈ ಜಾಗದಲ್ಲಿ ನೋಡ್ತಾ ಇದ್ರೆ ರಿಯಲಿ ಕಂಫರ್ಟಬಲ್ ಅನ್ಸುತ್ತೆ. ಅಂಡ್ ಸೀಟ್ಸ್ ಕೂಡ ತುಂಬಾ ಒಂದು ಲೆದರ್ ಇದ್ರಲ್ಲೇ ಫೀಲ್ ಕೊಡ್ತಾ ಇದೆ. ಬಟ್ ಇದು ಲೆದರ್ ಅಲ್ಲ, ಇದು ಬಾರೆ ಮಾಡಲ್ ಅಲ್ಲಿ ಮಾಡಿದ್ದಾರೆ. ಬಟ್ ರಿಯಲಿ ಹೇಳ್ಬೇಕಂದ್ರೆ ಒಂದು ವೆರಿ ಗುಡ್ ಫೀಲ್. ವೋಲ್ವೋ ಅನ್ನೋದು ನಮಗೆ ಹೇಗೆ ಕಂಫರ್ಟಬಲ್ ಫೀಲ್ಗೆ ಯಾವತ್ತೂ ಕೂಡ ಹೆಸರುವಾಸಿ. ಸೊ ಈ ಕಾರಲ್ಲೂ ಕೂಡ ಅವರು ಇದನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಇಷ್ಟು ದಿನ ನಾವು ನೋಡಿದಂತ ವೋಲ್ವೋ ಕಾರುಗಳಿಗಿಂತ ಇದು ಕಾಂಪ್ಯಾಕ್ಟ್ ಕಾರ್ ಇದೆ ಡಿಫ್ರೆಂಟ್. ಸೊ ಇದರಲ್ಲಿ ಒಂದು ಕಾಂಪ್ಯಾಕ್ಟ್ ಆಗಿ ನಾವು 4 ಜನ ಜರ್ನಿ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದೆ. ಸೊ ಡಿಯರ್ ಫ್ರೆಂಡ್ಸ್, ನಾನು ಇವತ್ತಿನ ಡ್ರೈವಿಂಗ್ ಸೀಟ್ ಬಗ್ಗೆ ನನಗೆ ತುಂಬಾ ಕ್ಯೂರಿಯಾಸಿಟಿ. ನಾನು ಲಾಸ್ಟ್ ಟೈಮ್ ಬ್ರೆಜಾ ಅಂತ ಗಾಡಿಗಳನ್ನ ಓಡಿಸಿದಾಗ ಕೂಡ ನನಗೆ ಸ್ವಲ್ಪ ಹೈಟ್ ಆಗಿ ಫೀಲ್ ಆಗ್ತಿತ್ತು. ಬಟ್ ಇದು ಕೂಡ ನನ್ಗೆ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂದ್ರೆ, ನಮ್ಗೆ ಫ್ರಂಟ್ ಇದ್ರಲ್ಲಿ ನೋಡ್ತಾ ಇದ್ರೆ ರೋಡ್ ಇದರಲ್ಲಿ ನಮ್ಗೆ ಬ್ಯಾನೆಟ್ ಕಾಣಿಸುತ್ತೋ ಕಾಣಿಸಲ್ವೋ ಅನ್ನೋ ಒಂದು ಕುತೂಹಲ ಇರುತ್ತೆ. ಯಾಕಂದ್ರೆ ಇಂಥ ಒಂದು ಕಾಂಪ್ಯಾಕ್ಟ್ ಕಾರುಗಳಲ್ಲಿ ನಮ್ಗೆ ರೋಡ್ ಇದರಲ್ಲಿ ನಮ್ಗೆ ಮುಂದಿನ ಭಾಗ ಕಾಣಿಸೋದಿಲ್ಲ. ಬಟ್ ಇದರಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಳುತ್ತೆ. ಅಂದ್ರೆ ರೋಡ್ ಅಲ್ಲಿ ಆರಾಮಾಗಿ ಹೋಗ್ತಾ ಇದ್ರೆ ವೀಲ್ ಅಲೈನ್ಮೆಂಟ್ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹೇಗೆ ಹೋಗ್ತಾ ಇರುತ್ತೆ ಅಂತ. ಅಂಡ್ ನಾವು ಹ್ಯಾಂಡಲ್ ಅಲ್ಲಿ ನಾವು ನೋಡೋದಾದ್ರೆ ಇಟ್ಸ್ ವೆರಿ ಗುಡ್ ಅನ್ನಿಸ್ತಾ ಇದೆ. ಯಾಕಂದ್ರೆ ನಮ್ಗೆ ರೌಂಡ್ ಅಲ್ಲಿ ಹಿಡಿದ್ರೆ ಒಂದು ರೀತಿ ಸ್ಕ್ವೇರ್ ಶೇಪ್ ಅಲ್ಲಿ ಒಂದು ಸ್ಟೇರಿಂಗ್ ಇರುವಂತದ್ದು. ಆಸ್ ಯೂಶುವಲಿ ಈ ಲೋಗೋ ಒಂದು ಎಲ್ಲರಿಗೂ ಒಂದು ಹೆಮ್ಮೆ, ಒಂದು ಪ್ರೌಡ್ನೆಸ್ ವೋಲ್ವೋ ಅನ್ನೋದು. ಇದ್ರ ಜೊತೆಗೆ ನಮ್ಗೆ ಆಸ್ ಯೂಶುವಲಿ ನಾವು ಫೋನ್ ಅನ್ನ ಬ್ಲೂಟೂತ್ ಅನ್ನ ಇದ್ ಮಾಡ್ಕೋಬಹುದಿಲ್ಲ. ಆಟೋಮೆಟಿಕ್ ಆಗಿ ಸೌಂಡ್ ಕಮ್ಮಿ ಮಾಡ್ಕೊಬಹುದು, ಜಾಸ್ತಿ ಮಾಡ್ಕೊಳ್ಳುವಂತ ಫೀಚರ್ಸ್ ಆಸ್ ಯೂಶುವಲಿ ನಮ್ಗೆ ಎಲ್ಲ ಕಾರುಗಳಲ್ಲೂ ಇದ್ದೇ ಇರುತ್ತೆ. ಬಟ್ ಇದಕ್ಕೆ ಒಂದು ಸ್ಟೇನ್ಲೆಸ್ ಒಂದು ಇದನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ನಮ್ ಇದ್ ಮಾಡ್ಕೊಂಡ್ರು ಕೂಡ ನನ್ನ ಹೈಟ್ಗೆ ಸ್ಟೇರಿಂಗ್ ಇದೆಲ್ಲ ಆಗಿರ್ಬೋದು, ಜೊತೆಗೆ ಕಾಲಲ್ಲಿ ನಾವು ಬ್ರೇಕ್ ಇವೆಲ್ಲ ಹ್ಯಾಂಡಲ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ಅಂಡ್ ಈ ಕಡೆ ಲೆಫ್ಟ್ ಸೈಡ್ಗೆ ನಮಗೆ ಕೊಟ್ಟಿದ್ದಾರೆ ಇಂಡಿಕೇಟರ್ಸ್, ವೈಪರ್ ಇದ್ ಮಾಡುವಂತದ್ದು. ಅಂಡ್ ಈ ಕಡೆ ಕೊಟ್ಟಿದ್ದಾರೆ ಗೇರ್. ಸೊ ನಾವು ಏನು ಇಲ್ಲೆಲ್ಲ ಬಳಸ್ಕೊತಾ ಇದ್ವಿ ನಾವು ಗೇರ್ಗಳನ್ನ, ಬಟ್ ಇದು ಎಲೆಕ್ಟ್ರಾನಿಕ್ ಕಾರ್ ಆಗಿರೋದ್ರಿಂದ ಸೊ ನಮ್ಗೆ ಕೈಯಲ್ಲೇ ಇರುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಜಸ್ಟ್ ಕ್ಲಿಕ್ ಅಂಡ್ ಮೇಲೆ ಆಮೇಲೆ ಕೆಳಗಡೆ ಇದ್ ಮಾಡಿದ್ರೆ ಅದು ಆರಾಮಾಗುತ್ತೆ. ಅಷ್ಟೇ ಅಲ್ಲ, ಪಾರ್ಕಿಂಗ್ ಜಾಗಕ್ಕೂ ಕೂಡ ಇದಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಮೇನ್ ಆಗಿ ನಮ್ಗೆ ಇಂಟ್ರೆಸ್ಟಿಂಗ್ ಅನ್ಸೋದು ಇದರಲ್ಲಿ ನಮ್ಗೆ ಮುಂದೆ ಇರುವಂತಹ ಯಾವುದೇ ಒಂದು ಇದು ಕಾಣಿಸೋದಿಲ್ಲ. ಏನಪ್ಪಾ ಅಂದ್ರೆ ಅಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ, ಯಾವ್ದು ನಮ್ಗೆ ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಆರಾಮಾಗಿ ನಾವು ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಬಟ್ ಇವೆಲ್ಲ ಆಕ್ಸೆಸ್ ಅನ್ನ, ಇಡೀ ಕಾರನ್ನ ನಾವು ಆಕ್ಸೆಸ್ ಅನ್ನ ಈ ಒಂದು ಇನ್ಫೋಟೈನ್ಮೆಂಟ್ ನಾವು ಇದ್ ಮಾಡಬಹುದು. ಏನು 12.3 ಇಂಚಸ್ ಇರುವಂತಹ ಇನ್ಫೋಟೈನ್ಮೆಂಟ್ ನಿಜ ಎಲ್ಲವನ್ನ ಇದ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ನೀವು ನೋಡ್ಬೋದು ಗೂಗಲ್ ಅಸಿಸ್ಟೆಂಟ್, ಅಂದ್ರೆ ಗೂಗಲ್ ಫೀಚರ್ಸ್ ಎಲ್ಲ ಏನಿದೆ ಅವನ್ನೆಲ್ಲ ಅವೆಲ್ಲ ಇದ್ ಮಾಡ್ಬೋದು. ಜೊತೆಗೆ ನೀವು ಇದನ್ನ ನಾವು ಬಿಗ್ ಸ್ಕ್ರೀನ್ ಆಗಿರೋದ್ರಿಂದ ನಮಗೆ
ಏನು ಆನ್ ರೋಡ್ ಮ್ಯಾಪ್ಗಳನ್ನ ನಾವು ಇದು ಮಾಡ್ಬೋದು. ಜಸ್ಟ್ ನಾವು ಕಿಲೋಮೀಟರ್ಸ್ ಎಲ್ಲ ನಮ್ಗೆ ಏನು ಮುಂದೆ ಕಾಣಿಸ್ತಾ ಇತ್ತು ಅವೆಲ್ಲ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಅಂಡ್ ಯೂಟ್ಯೂಬ್ ಕೂಡ ನಾವು ಆಕ್ಸೆಸ್ ಮಾಡ್ಬೋದು. ಸೊ ಇಟ್ಸ್ ಎ ವೆರಿ ವೆರಿ ತುಂಬಾ ವೆರಿ ಗುಡ್ ಫೀಚರ್ಸ್ ಅಂತ ಹೇಳ್ಬೇಕು. ಅಂಡ್ ಇಲ್ಲಿ ನೀವು ಕೇವಲ ಇನ್ಫರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಇಲ್ಲಿ ಮೇನ್ ಆಗಿ ನಾವು AC ಆಗಿರ್ಲಿ ಎಲ್ಲವನ್ನು ಕೂಡ ಇದು ಮಾಡ್ಕೋಬಹುದು. ಹಾಗಾಗಿ ಇಲ್ಲೇ ನೋಡಿ ನೀವು ಒಂದ್ಸಲಿ ನೀವು ಕಾರ್ನ ಟೆಂಪರೇಚರ್ ಒಳಗಡೆ ಹೇಗಿದೆ ಅನ್ನೋದನ್ನ ಆರಾಮಾಗಿ ಇದು ಮಾಡ್ಬೋದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಪಾರ್ಕಿಂಗ್ ಇಂದ ಹಿಡಿದು ನಿಮ್ಗೆ ಯಾವ ಮಾಡೆಲ್ ಇದೆ, ಮ್ಯಾನ್ಯುಯಲ್ ಇದೆಯಾ, ಸೊ ಕಾರ್ನ ಒಳಗಡೆ ಹೇಗಿದೆ, ಇದು ಮ್ಯಾನ್ಯುಯಲ್ ಹೇಗಿದೆ, ಇವೆಲ್ಲವನ್ನ AC ವಿತ್ ಇಮೇಜಸ್ ಏನಿದೆ ಅದು ಗ್ರಾಫಿಕ್ಸ್ ಅನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಹಾಗಾಗಿ ತುಂಬಾ ನಾವು ಇಲ್ಲೇ ಕೂಡ ಆಕ್ಸೆಸ್ ಅನ್ನ ಕಡಿಮೆ ಮಾಡ್ಕೋಬಹುದು, ಪ್ಲಸ್ ಜಾಸ್ತಿನೂ ಮಾಡ್ಕೋಬಹುದು. ಸೊ ಇಟ್ಸ್ ವೆರಿ ಗುಡ್ ಅನ್ಸುತ್ತೆ. ಆಮೇಲೆ ಮೇನ್ ಆಗಿ ನಾವು ಏರ್ ಕ್ವಾಲಿಟಿನೂ ಕೂಡ ನಾವು ಇಲ್ಲೇ ಚೇಂಜ್ ಮಾಡ್ಕೋಬಹುದು. ಸೊ ದಟ್ ಈಸ್ ಇಂಪ್ರೆಸಿವ್. ಕೇವಲ ನಾವು ತುಂಬಾ ಕಾರುಗಳಲ್ಲಿ ನೋಡ್ತೀವಿ ಏರ್ ಕ್ವಾಲಿಟಿಯನ್ನ ಎಲ್ಲಿ ಮಾಡೋದು ಬಟನ್ಗಳಂತ, ಬಟ್ ಸಿಂಪಲ್ ಆಗಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ನಲ್ಲಿ ಈ ಒಂದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಏನಿದೆ ಇಟ್ಸ್ ಎಲ್ಲವನ್ನು ಆಕ್ಸೆಸ್ ಮಾಡುತ್ತೆ. ಹಾಗಾಗಿ ಇದು ವೆರಿ ಗುಡ್. ಅಷ್ಟೇ ಅಲ್ಲ, ನಮ್ಗೆ ಸ್ಪೇಸ್ ಅಂತ ನಾವು ಇದು ಮಾಡ್ತೀವಿ ಏನಾದ್ರು ಕೂಲ್ ಡ್ರಿಂಕ್ಸ್ ಇಟ್ಕೊಳೋದಕ್ಕೆ. ಇಲ್ಲಿ ಎಲ್ಲಾ ಕಾರುಗಳಿಗಿಂತ ಡಿಫ್ರೆಂಟ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ, ಸೊ ಈ ಸ್ಪೇಸ್ ಅನ್ನ ನಾವು ನೋಡೋದಾದ್ರೆ ಸೊ ಇಟ್ಸ್ ಎ ಸಿಂಪಲ್ ಆಗಿದೆ. ಅಷ್ಟೇ ಅಲ್ಲ, ನಾವು ಇಲ್ಲಿ 2 ಗ್ಲಾಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಅನ್ನ ಇದು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದನ್ನ ಇದು ಮಾಡಿದ್ರೆ ನಾವು ಖಾಲಿ ಸ್ಪೇಸ್ ಆಗು ಕೂಡ ನಾವು ಉಪಯೋಗಿಸ್ಕೋಬಹುದು. ಹಾಗಾಗಿ ಸೊ ನಾವು ಏನಪ್ಪಾ ಅಂದ್ರೆ ನಾವು ಇಲ್ಲಿ ಗಾಗಲ್ ಹೋಗೋದು ಇಟ್ಕೋಬಹುದು. ಜಸ್ಟ್ ನಾವು ಕೂಲ್ ಡ್ರಿಂಕ್ಸ್ ಅಷ್ಟೇ ಅಲ್ಲ, ಸ್ನಾಕ್ಸ್ ಬೇಕಾದ್ರೂ ಇಟ್ಕೋಬಹುದು. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ, ವೆರಿ ಗುಡ್. ಆಮೇಲೆ ಇಲ್ಲಿ ನಾವು ವೈರ್ಲೆಸ್ ಮೊಬೈಲ್ ಇದ್ರೆ ಅಂದ್ರೆ ಚಾರ್ಜಿಂಗ್ ಮಾಡ್ಕೊಳೋದಕ್ಕೆ ನಾವು ಇಲ್ಲಿ ಚಾರ್ಜಿಂಗು ಮಾಡ್ಕೋಬಹುದು. ಸೊ ಗುಡ್ ಸ್ಪೇಸ್ ಅನ್ನ ಇದು ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಒಂದು ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಒಳಗಡೆ ನಮ್ಗೆ ಆಂಬಿಯನ್ಸ್ ಏನಿದೆ, ಲೈಟಿಂಗ್ ಆಂಬಿಯನ್ಸ್ ಇಲ್ಲೆಲ್ಲ ನೋಡ್ಬೋದು ನೀವು. ಮಲ್ಟಿಪಲ್ ಲೇಯರ್ ಅನ್ನ ನಾವು ಕಲರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್ ಈ ಒಂದು ವೋಲ್ವೋ ಸೆಗ್ಮೆಂಟ್ ಅಲ್ಲಿ. ಅಂಡ್ ಇಲ್ಲೂ ಕೂಡ ನಮಗೆ SOS ಇಟ್ಟಿದ್ದಾರೆ ಅಂದ್ರೆ ಎಮರ್ಜೆನ್ಸಿ ಕಾಲ್, ಆಮೇಲೆ ಪಾರ್ಕಿಂಗ್ ಲೈಟ್ ಇಟ್ಟಿದ್ದಾರೆ. ಸೊ ಇಟ್ಸ್ ಇನ್ ಸಮ್ ಜಸ್ಟ್ ಸಿಂಪ್ಲಿ ಟಚ್ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿದೆ. ಅಂಡ್ ಲೈಟಿಂಗ್, ಏರ್ ಫ್ಲೋ ಇದೆಲ್ಲ ನಮ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಇದು ಮಾಡ್ಕೊಂಡಿದ್ದಾರೆ. ಸೊ ರಿಯಲಿ ಇಂಪ್ರೆಸ್ ಅನ್ಸುತ್ತೆ. ನೀವೊಂದ್ಸಲಿ ಬೇಕಾದ್ರೂ ಬಂದು ಇದು ಮಾಡ್ಕೋಬಹುದು. ಇಟ್ಸ್ ಎ ಸಿಂಪಲ್ ಟಚ್ ಅಂಡ್ ಫೀಲ್ ಕೊಡುವಂತದ್ದು. ಸೊ ಇಲ್ಲಿ ಫ್ರಂಟ್ ಸೀಟ್ ಅಲ್ಲಂತೂ ನನಗೆ ತುಂಬಾ ಚೆನ್ನಾಗಿದೆ. ಅಂಡ್ ಸೀಟ್ ಇದ್ರ ಬಗ್ಗೆ ಹೇಳಬೇಕು, ಇದು ಅಪ್ ಸ್ಟೈಲಿಂಗ್ ಒಂದು ಬಟ್ಟೆಗಳಿಂದ ಮಾಡಿರುವಂತದ್ದು. ನಾವು ಲೆದರ್ ಗಳನ್ನ ಬಳಸ್ತೀವಲ್ಲ, ಆದ್ರೆ ಇಲ್ಲಿ ನಾವು ಜೀನ್ಸ್ ಅಂತ ಹೇಳ್ತೀವಿ, ಅದನ್ನ ನಾವು ಅಪ್ ಸ್ಟೈಲಿಂಗ್ ಮಾಡಿ ಈ ಸೀಟ್ಗಳನ್ನ ಮಾಡಲಾಗಿದೆ. ಹಾಗಾಗಿ ಈ ಫೀಲ್ ನಿಮ್ಗೆ ನಿಜವಾಗ್ಲೂ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಬೇರೆ ಒಂದು ಕಾಂಪ್ಯಾಕ್ಟ್ SUV ನೋಡಿದ್ರೆ. ಡಿಯರ್ ಫ್ರೆಂಡ್ಸ್, ನಾವು ಬ್ಯಾನೆಟ್ ಅನ್ನ ನೋಡಿದಾಗ ನಮ್ಗೆ ಒಂದು ಸಿಂಪಲ್ ಆಗಿ ಅನ್ಸುತ್ತೆ. ಎಲೆಕ್ಟ್ರಾನಿಕ್ ಕಾರ್ ಆಗಿರೋದ್ರಿಂದ ನಮ್ಗೆ ಕೇಬಲ್ ಎಲ್ಲಿದೆ ಅಂತ. ಸೊ ಇಲ್ಲಿ ನಿಮ್ಗೆ ಅಂದ್ರೆ ಹೈ ಸ್ಟ್ಯಾಂಡರ್ಡ್ ಆಗಿರುವಂತಹ ಫಾಸ್ಟ್ ಚಾರ್ಜಿಂಗ್ ಮಾಡ್ಕೊಳ್ಳುವಂತ ಒಂದು ಕೇಬಲ್ ನ ಇಲ್ಲಿ ಕೊಡ್ಲಾಗುತ್ತೆ. ಸದ್ಯಕ್ಕೆ ಇಲ್ಲೂ ಒಂದು ಜಸ್ಟ್ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ನೋಡಬಹುದಾದಂತ ಜಾಗ ಇದೇನಪ್ಪಾ ಅಂದ್ರೆ ಏನು ನಮ್ಗೆ ಚಾರ್ಜಿಂಗ್ ಮಾಡ್ಕೊಳ್ಳುವಂತ ಕೇಬಲ್ ಏನಿದೆ ಅದನ್ನ ನಾವು ಇಲ್ಲಿ ಕಾಣಿಸುತ್ತೆ. ಇನ್ನು ಉಳಿದಂತೆ ಎಲೆಕ್ಟ್ರಾನಿಕ್ ಏನೆಲ್ಲ ನಾವು ಇಂಜಿನ್ಗಳನ್ನ ನೋಡ್ತೀವಿ ಅದು ಈ ಭಾಗದಲ್ಲಿ ಇರುತ್ತೆ. ಸೊ ಇಟ್ಸ್ ಎ ನೀಟ್ ಆಗಿದೆ, ಏನು ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಎಲೆಕ್ಟ್ರಿಕ್ ಕಾರ್ ಅಂದ್ರೆ ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಇರಲೇಬೇಕು. ಸೊ ಅದನ್ನು ಕೂಡ ಈ ಕಾರಲ್ಲಿ ನಮ್ಗೆ ಸಿಗ್ತಾ ಇದೆ. ಈ ರೀತಿ ಇರುತ್ತೆ. ಇಲ್ಲಿಂದ ಒಂದು ಚಾರ್ಜಿಂಗ್ ಏನ್ ಕೇಬಲ್ ಅನ್ನ ನಾವು ಇದು ಮಾಡಿದ್ವಿ, ಈ ಚಾರ್ಜಿಂಗ್ ಇದನ್ನ ಹೆಚ್ಕೊಂಡ್ಬಂದು ನಾವು ಈ ಕಾರಿನ ಒಂದು ಇಲ್ಲೇ ಕೊಟ್ಟಿದ್ರು. ಏನಂದ್ರೆ ನಮ್ಗೆ ಕಾರಿನ ಎಡಭಾಗದಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಒಂದು ಜಾಗನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಾರ್ಜಿಂಗ್ ಮಾಡ್ಕೊಂಡು ಹೇಗಪ್ಪ ಹಾಗಾದ್ರೆ ಎಷ್ಟು ಗಂಟೆ ನಾವು ಚಾರ್ಜ್ ಮಾಡ್ಬೇಕು ಅಂತ ಕುತೂಹಲ ಇದ್ದೇ ಇರುತ್ತೆ. ನಿಮಗೆ ಹೇಳ್ತೀನಿ, ಕನಿಷ್ಠ 1.5 ಗಂಟೆಯಲ್ಲಿ ನಾವು ಇಡೀ ಕಾರ್ನ ಚಾರ್ಜ್ ಮಾಡಬಹುದು. ಅದರಿಂದ ನಿಮ್ಗೆ 480 ಕಿಲೋಮೀಟರ್ ನಾವು ಡ್ರೈವ್ ಮಾಡ್ಬೋದು. ಹಾಗಾಗಿ ನಿಮ್ಗೆ ಒಂದು ಟೈಮ್ ಏನಿರುತ್ತೆ ಅದನ್ನ ಕಡಿಮೆ ಮಾಡಲಾಗಿದೆ. ಬಟ್ ಇದು ಮನೆಯಲ್ಲಿ ಇರುವಂತ ಕರೆಂಟ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 1.5 ಗಂಟೆಯಿಂದ 2 ಗಂಟೆ ಕಾಲದಲ್ಲಿ ನಾವು ಇಡೀ ಕಾರನ್ನ ಚಾರ್ಜ್ ಮಾಡ್ಬೋದು. ವಾವ್ ಫ್ರೆಂಡ್ಸ್, ನಮಗೆ ಹಳೆ ಕಾರುಗಳಲ್ಲಿ ನಾನು ನೋಡಿದಂತೆ ಕೀ ಎಲ್ಲ ಬಳಸ್ತಾ ಇದ್ವಿ. ಆಮೇಲೆ ನಾವು ಲೆಗ್ ಅನ್ನ ಬಳಸ್ಕೊಂಡ್ರೆ ಓಪನ್ ಆಗ್ತಿತ್ತು ಡಿಕ್ಕಿ. ಬಟ್ ಇದನ್ನ ಒಂದು ಸ್ಮಾಲ್ ಬಟನ್ ಕೊಟ್ಟಿದ್ದಾರೆ, ಟಚ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಇಲ್ಲಿ ಮೇನ್ ಆಗಿ ನಮ್ಗೆ ಒಂದು 3 ಸೂಟ್ ಕೇಸ್ ಇಳಿಸುವಂತ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಮೇನ್ ಆಗಿ ಇನ್ನೊಂದು ಏನಪ್ಪಾ ಅಂದ್ರೆ ಫಸ್ಟ್ ಏಡ್ ಕಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಹೆಚ್ಚು ಕಮ್ಮಿ ಆದ್ರೆ ಇಲ್ಲಾಂದ್ರೆ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ಹೇಳ್ತೀನಿ.
ಇದನ್ನ ಹಚ್ಚಿದ್ರೆ ಇನ್ನೊಂದಷ್ಟು ಜಾಗ ನಿಮಗೆ ಸಿಗುತ್ತೆ. ಸೊ ಸಾಕಷ್ಟು ಸ್ಪೇಸ್ ಸಿಗೋದ್ರಿಂದ ಒಂದು 3 ಸೂಟ್ ಕೇಸ್ ನಿಮಗೆ ಆರಾಮಾಗಿ ಅಂದ್ರೆ ಟ್ರಾವೆಲ್ ಮಾಡೋ ಟೈಮಲ್ಲಿ ಲಗೇಜ್ ಅನ್ನ ಇಟ್ಕೋಬಹುದು. ಒಂದು ಬಿಗ್ ನಮ್ಗೆ ಅನಿಸಿರೋ ಪ್ರಕಾರ ಒಂದಷ್ಟು ನಾವು ಉಳಿದಂತ ಏನು SUV ನೋಡಿದ್ರೆ ಈ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಈ ಸ್ಪೇಸ್ ಅನ್ನ ನಾವು ಸದುಪಯೋಗ ಬಳಸ್ಕೊಂಡ್ರೆ ಇಡೀ ಫ್ಯಾಮಿಲಿ ಈ ಕಾರಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡಬಹುದು. ಫ್ರೆಂಡ್ಸ್, ವೀಲ್ಗಳಲ್ಲಿ ನಾವು ತುಂಬಾ ಡಿಫ್ರೆನ್ಸ್ ಅಲ್ಲಿ ನೋಡಿದೀವಿ, ಬಟ್ ಇದಕ್ಕೆ ಕೊಟ್ಟಿರುವಂತದ್ದು ಅಲಾಯ್ ವೀಲ್ಸ್. ಸೊ ಇದಕ್ಕೆ ಇನ್ನೊಂದು ಹೇಳ್ತೀವಿ, ವೋಲ್ವೋ ಕಾರುಗಳಲ್ಲಿ ಎಸ್ಪೆಷಲಿ ಕೇವಲ ಒಂದೇ ಒಂದನ್ನ ಬ್ರ್ಯಾಂಡ್ ಬಳಸ್ತಾರೆ ಟೈರ್ ಆಗಿ, ಅದು ಗುಡ್ಯಿಯರ್. ಸೊ ಇದು ಕೂಡ ಈ ಕಾರಲ್ಲಿ ಕೂಡ ನಿಮ್ಗೆ ಗುಡ್ಯಿಯರ್ ಟೈರ್ ಅನ್ನ ಕಾಣಿಸ್ಕೊಳುತ್ತೆ. ನಿಮ್ಗೆ ಬಳಕೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆಮೇಲೆ ಈ ಅಲಾಯ್ ವೀಲ್ಸ್ ಅಲ್ಲಿ ನಿಮ್ಗೆ ಇದು ಸ್ಪೆಷಲ್ ಆಗಿ ಕಾಣೋದು, ಇಲ್ಲಿ ಗ್ಯಾಪ್ಗಳನ್ನ ಕೊಟ್ಟಿರೋದ್ರಿಂದ. ಅದು ಯಾಕೆ ಅಂದ್ರೆ ಏರೋ ಡೈಮೆನ್ಷನ್ ನಾವು ಒಂದು ಟೆಕ್ನಾಲಜಿಯನ್ನ ಬಳಸಲಾಗಿದೆ. ಇಲ್ಲಿ ಗಾಳಿ ಹೋಗಿ ಟರ್ಬುಲೆನ್ಸ್ ಹೆಚ್ಚು ವರ್ಕ್ ಆಗುತ್ತೆ, ಅದರಿಂದ ಮೈಲೇಜ್ ಕೂಡ ಸ್ವಲ್ಪ ಜಾಸ್ತಿ ಬರುತ್ತೆ ಅನ್ನೋದು ಕಂಪ್ನಿ ಹೇಳ್ತಿರೋದು. ಬಟ್ ಇದು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಸೊ ನೀವು ಆನ್ ರೋಡ್ ಅನ್ನ ಹೋಗುವಾಗ ನಿಜವಾಗ್ಲೂ ನಿಮ್ಗೆ ಲುಕ್ ಕೂಡ ನಿಮ್ಗೆ ರಿವರ್ಸ್ ಕಾಣಿಸ್ತಾ ಇರುತ್ತೆ ವೀಲ್. ಹಾಗಾಗಿ ಇಟ್ಸ್ ಎ ವೆರಿ ಗುಡ್ ಡಿಸೈನ್ ಕೂಡ ಮಾಡಿದ್ದಾರೆ ಅಲಾಯ್ ವೀಲ್ಸ್ ಅಲ್ಲಿ. ಸೊ ಡಿಯರ್ ಫ್ರೆಂಡ್ಸ್, ನೋಡಿದ್ರಲ್ಲ ವೋಲ್ವೋ EX30. ಸೊ ಈ ಕಾರ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಬಟ್ ಸದ್ಯಕ್ಕೆ ಮಾರುಕಟ್ಟೆಗೆ ಈಗ ಬಂದಿದೆ ಅಷ್ಟೇ ಈ ಕಾರು. ಆದ್ರೆ ಇನ್ನೊಂದು ವಾರದಲ್ಲಿ ಅಂದ್ರೆ ಈ ಸೆಪ್ಟೆಂಬರ್ನ ಒಂದು 25ನೇ ತಾರೀಕು ಮೇಲೆ ನಿಮ್ಗೆ ಈ ಕಾರ್ ಸೇಲ್ಗೆ ಇರುತ್ತೆ. ಹಾಗಾಗಿ ನೀವು ತಗೋಬಹುದು. ಇದರ ರೇಟು ನಾನು ಇನ್ನ ಬಹಿರಂಗಗೊಂಡಿಲ್ಲ ಸಂಸ್ಥೆಯಿಂದ, ಆದ್ರೆ ನಾನ್ ಕಂಡಿರೋ ಪ್ರಕಾರ ಈ ಒಂದು ಕಾರು ನಿಮ್ಗೆ 40 ಲಕ್ಷದಿಂದ 50 ಲಕ್ಷದವರೆಗೆ ನಿಮ್ಗೆ ಆನ್ ರೋಡ್ ಸಿಗುತ್ತೆ. ಹಾಗಾಗಿ ನೀವು ಅದನ್ನ ಯಾವ ರೀತಿ ಬಳಸ್ಕೋಬೇಕು ಅಂತಾನು ಹೇಳ್ತೀನಿ. ಇದು ಒಂದು ಫ್ಯಾಮಿಲಿಗೂ ಬಳಸ್ಕೋಬಹುದು. ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ಜೊತೆ ನಿಮ್ಗೆ ಸಿಟಿ ರೌಂಡ್ ಹೊಡೆಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಲಕ್ಸುರಿಯಸ್ ಆಗಿರುತ್ತೆ. ಹಾಗಾಗಿ ವೋಲ್ವೋ ಕಾರನ್ನ ನೀವು ಕಾಂಪ್ಯಾಕ್ಟ್ ಇದರಲ್ಲಿ ನಾವು ಬಳಸ್ಕೋಬೇಕು ಅಂದ್ರೆ ಇದು ಬೆಸ್ಟ್ ಕಾರ್ ಅನ್ಸುತ್ತೆ. ಯಾಕಂದ್ರೆ ನಾವು ನೋಡಿದೀವಿ X3, X7 ಎಲ್ಲ ನಮ್ಗೆ 1 ಕೋಟಿವರೆಗೂ ಹೋಗುತ್ತೆ. ಬಟ್ ಅದರ 50% ರೇಂಜ್ ಅಲ್ಲಿ ನಾವು ಆನ್ ರೋಡ್ ಅನ್ನ ನಾವು ಈ ಕಾರನ್ನ ನಾವು ಪಡ್ಕೋಬಹುದು. ಅಷ್ಟೇ ಅಲ್ಲ, ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಡಿಫ್ರೆಂಟ್ 5 ಕಲರ್ಗಳಿಲ್ಲ, ಹಾಗಾಗಿ ಅದನ್ನ ನೀವು ಬಳಸ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಲ್ಲ, ವೋಲ್ವೋ ಅನ್ನೋದು ಒಂದು ಪ್ರೆಸ್ಟೀಜಿಯಸ್ ಇರುತ್ತೆ. ಅಷ್ಟೇ ಅಲ್ಲ, ಕಂಫರ್ಟಬಲ್ ಅಂಡ್ ಎಕ್ಸ್ಪೆನ್ಸಿವ್, ಅಷ್ಟೇ ಅಲ್ಲ ಲಕ್ಸುರಿ. ಇದಕ್ಕೋಸ್ಕರ ನೀವೇನಾದ್ರೂ ಕಾರನ್ನ ನೋಡ್ತಿದ್ರೆ ನಾನು ಸಜೆಸ್ಟ್ ಮಾಡ್ತೀನಿ ವೋಲ್ವೋ EX30.